ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಎಲನ್ ಮಸ್ಕ್ ಸಾಮ್ರಾಜ್ಯ ಅಲುಗಾಡ್ತಾ ಇದೆ. ಎಲನ್ ಮಸ್ಕ್ ತಮ್ಮ ರಾಜಕೀಯ ನಿಲುವುಗಳನ್ನ ಬಹಿರಂಗವಾಗಿ ಸಮರ್ಥಿಸಿಕೊಳ್ತಿರೋದು ಅವರ ಒಡೆತನದ ಟೆಸ್ಲಾ ಸಂಸ್ಥೆಯ ಮೇಲೆ ಗಣನೀಯ ಪ್ರಮಾಣದ ಪರಿಣಾಮ ಉಂಟು ಮಾಡಿದೆ. ಇದಷ್ಟೇ ಅಲ್ಲದೆ ಇನ್ನೂ ಹಲವು ಅಂಶಗಳು ಟೆಸ್ಲಾದ ಮಾರುಕಟ್ಟೆ ಹಾಗೂ ಷೇರುಗಳ ಕುಸಿತಕ್ಕೆ ತಮ್ಮದೇ ಕೊಡುಗೆಗಳನ್ನ ನೀಡ್ತಾ ಇದೆ. ಎಲಾನ್ ಮಸ್ಕ್ ರವರ ಟೆಸ್ಲಾ ಕಂಪನಿಯು ತನ್ನ ಜಾಗತಿಕ ಮಾರಾಟ ಮತ್ತು ಷೇರು ಬೆಲೆಗಳು ಕುಸಿಯುತ್ತಿರೋದ್ರಿಂದ ಸಾಲು ಸವಾಲುಗಳನ್ನು ಎದುರಿಸ್ತಾ ಇದೆ. ದೀರ್ಘಕಾಲದಿಂದ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಹೊಂದಿರುವ ಕಂಪನಿ ಈಗ ಬಿವೈಡಿಯಂತಹ ಚೀನಾ ವಾಹನ ತಯಾರಕರೊಂದಿಗೆ ಸ್ಪರ್ಧಿಸಲು ಹೆಣಗಾಡ್ತಾ ಇದೆ. ಚೀನಾ ಮೂಲದ ಬಿವೈಡಿ ಇತ್ತೀಚೆಗೆ ಟೆಸ್ಲಾವನ್ನ ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಇವಿ ಉತ್ಪಾದಕ ಸಂಸ್ಥೆಯಾಗಿದೆ. 2025ರಲ್ಲಿ ಟೆಸ್ಲಾ 17,74,000ಕ್ಕೂ ಅಧಿಕ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ಪಾದಿಸಿದರೆ ಇದು ಬಿವೈಡಿಯು 17,77,000ಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡಿದೆ. ಟೆಸ್ಲಾದ ವಾಹನಗಳ ಮಾರಾಟ ಅಮೆರಿಕ ಮತ್ತು ಚೀನಾದಲ್ಲಿ ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ. ಯುರೋಪ್ನಲ್ಲಿಯೂ ಟೆಸ್ಲಾ ಕಾರು ಮಾರಾಟ ತೀವ್ರ ಕುಸಿತ ಕಂಡಿದೆ. ಡಾಟೋ ಡೈನಾಮಿಕ್ಸ್ ವರದಿ ಪ್ರಕಾರ ಟೆಸ್ಲಾ ಮಾರಾಟದಲ್ಲಿ 45ರಷ್ಟು ಕುಸಿತ ಕಂಡು ಬಂದಿದೆ. ಜರ್ಮನಿಯಲ್ಲಿ ಮಸ್ಕ್ ತೀವ್ರ ಬಲಪಂಥೀಯ ರಾಜಕೀಯ ಪಕ್ಷವಾದ ಎಎಫ್ಡಿಗೆ ಬೆಂಬಲ ನೀಡಿದ ನಂತರ ಫೆಬ್ರವರಿ 2025ರಲ್ಲಿ ಟೆಸ್ಲಾ ನೋಂದಣಿ ಪ್ರಮಾಣ 76ರಷ್ಟು ಕುಸಿತ ಕಂಡಿದೆ. ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್ ಮತ್ತು ಫ್ರಾನ್ಸ್ನಲ್ಲಿಯೂ ಇದೇ ರೀತಿಯ ಕುಸಿತ ಕಂಡು ಬಂದಿದೆ.